RCB ತಂಡ ನೆಟ್ಟು ಅಥವಾ ಗ್ರೌಂಡು ಅಥವಾ ತಯಾರಿಗೆ ಸಿದ್ಧವಾಗಿ ನಿಂತಿದೆಯಾ ಸರ್? ಈ ಸಲ ಆಗ್ತಿದೆಯಾ, ಕೆಲಸ ಆಗ್ತಿದೆಯಾ? ಹೌದು, ನನ್ನ ವೈಯಕ್ತಿಕ ನಾನು ಆಲ್ರೆಡಿ ನನ್ನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ನಡೀತಾ ಇದೆ. ಸ್ವಲ್ಪ ಇಂಜುರಿ ಆಗಿದೆ ಬಟ್ ಶೋಲ್ಡರ್ ಅಲ್ಲಿ, ಅದನ್ನ ಓವರ್ಕಮ್ ಮಾಡ್ತಾ ಇದ್ದೀನಿ. ಅಂಡ್ ನೋಡ್ಬೇಕು, ಎಲ್ಲ ದೇವರ ಕೃಪೆ. ಸೊ ಎಲ್ಲ ಚೆನ್ನಾದ್ರೆ ಯಾವಾಗ ಬುಲಾವು? ನೆಕ್ಸ್ಟ್ ವೀಕ್ ಇನ್ನ ಡೇಟ್ ಅನೌನ್ಸ್ ಆಗಿಲ್ಲ, ಬಟ್ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದಾರೆ. ಆತ್ಮೀಯ ಕನ್ನಡಿಗರೇ, ಇನ್ನೇನಾದ್ರೂ IPL ದಿನಾಂಕ ಸರಿಯಾಗಿ ನಿಗದಿಯಾದರೆ ಮಹೇಶ್ ಅವರು ನಾವು RCB ವೆಬ್ಸೈಟ್ ಅಲ್ಲೋ ಅಥವಾ RCB ಫೇಸ್ಬುಕ್ ಅಲ್ಲೋ RCB ಟ್ವಿಟರ್ ಇನ್ಸ್ಟಾದಲ್ಲೋ ನೋಡ್ಬೇಕು. ಹಂಗೆ ಅವರನ್ನ ನಿಮ್ಮ ಆಶೀರ್ವಾದದ ಮೂಲಕ ಗ್ರೌಂಡ್ ಅಲ್ಲೂ ನೋಡಂಗ ಆಗ್ಬೇಕನ್ರಿ. RCB ಜರ್ಸಿನ ಹಾಕೊಂಡು ಮಹೇಶ್ ಕುಮಾರ್, ಅದು ಎಷ್ಟನೇ ನಂಬರ್ ಬೇಕು ಸರ್ ನಿಮ್ಗೆ? ನನಗೆ ಜರ್ಸಿ ನಂಬರ್ 28 28ನೇ ನಂಬರ್ನ ಜರ್ಸಿ ಇರುವಂತಹ ಮಹೇಶ್ ಕುಮಾರ್, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರದ ಹುಡುಗ ಅಂತೇಳಿ ನಾವು ಕೊಂಡಾಡ್ಬೇಕ್ರಿ. ಆ ತರದೊಂದು ಅವಕಾಶ ಅವ್ರಿಗೆ ಬರ್ಲಿ ಅಂತೇಳಿ ಈ ಮೂಲಕ ಬೇಡ್ಕೊಂತಿದೀನಿ. ಸರ್, ಏನಾದ್ರು ಕನ್ನಡಿಗರು ಹೇಳೋದಾದ್ರೆ? ಯಾರ್ಯಾರು ಬಡ್ಡಿಂಗ್ ಕ್ರಿಕೆಟರ್ಸ್ ಯಾರ್ಯಾರು ಇದ್ದಾರೆ, ಸೊ ಕ್ರಿಕೆಟ್ ಆಡ್ಬೇಕು ಅಂತ ಯಾರ್ಯಾರು ಇಷ್ಟ ಇದೆ, ಸೊ ಯಾವತ್ತು ನಿಮ್ಮ ಆಸೆಗಳನ್ನ ಕೊಲೆ ಮಾಡಬೇಡಿ. ಸೊ ಎಲ್ರಿಗೂ ಹೇಳೋದು ಇಷ್ಟೇ. ಸೊ ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಅದನ್ನ ಓವರ್ಕಮ್ ಮಾಡಿ ಏನಾದ್ರು ಅಚೀವ್ ಮಾಡ್ಬೇಕು ಅನ್ನೋದಿದ್ದ ಮನಸ್ಸಲ್ಲಿ ಇದ್ರೆ ಮಾತ್ರನೇ ಕ್ರಿಕೆಟರ್ ಆಗಕ್ಕೆ ಸಾಧ್ಯ. ಎಲ್ಲಾರ್ಗು ಎಲ್ಲಾ ಕಡೆ ತೇಜೋವಧನೆ, ಅದಾದ್ಮೇಲೆ ನಿಮ್ಮನ್ನ ಕುಗ್ಸೋದು, ಅದಾದ್ಮೇಲೆ ಬ್ಯಾಕ್ ಅಲ್ಲಿ ಮಾತಾಡೋದು ಎಲ್ಲ ಇರುತ್ತೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ಕ್ರಿಕೆಟ್ ಏನಿದೆ, ನಿಮ್ಮ ಆಸಕ್ತಿ ಏನಿದೆ, ನಿಮ್ಮ ಇಷ್ಟ ಏನಿದೆ, ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡಿ, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ಎಲ್ಲೂ ಅಂದ್ರೆ ತುಂಬಾ ಕಾಂಪಿಟೇಷನ್ ಇದೆ ಅಂತ ಯಾರು ಗಿವ್ ಅಪ್ ಮಾಡಬೇಡಿ. ಮೇನ್ ನೆವರ್ ಗಿವ್ ಅಪ್. ಸೊ ಏನೇ ಇದ್ರು ಕಷ್ಟಪಡಿ. ಸೊ ಆ ಪ್ರತಿಫಲ ಒಂದಲ್ಲ ಒಂದು ದಿವಸ ನಿಮ್ಗೆ ಕಾದಿರುತ್ತೆ. ಸೊ ಅದಕ್ಕೆ ನಾನೇ ಎಕ್ಸಾಂಪಲ್. ಸೊ ಇವಾಗ ಏನೇ ಆಡದೇ ಇದ್ರು ಎಷ್ಟೊಂದು ಜನ ಪ್ರೀತಿ ಸಿಗ್ತಾ ಇದೆ. ಸೊ ಯಾಕೆ ಸಿಗ್ತಾ ಇದೆ ಅಂದ್ರೆ ನಾನು ಮಾಡಿರೋ ಹಾರ್ಡ್ ವರ್ಕ್ಗೆ. ಸೊ ಇನ್ನೊಂದು ಎಲ್ರು ಕೇಳ್ತಾರೆ, ಎಲ್ಲ ಚಾನ್ಸ್ ಸಿಗಲಿ ನಿಮ್ಗೆ, ಏನೋ ಬೇಗ ಚಾನ್ಸ್ ಸಿಗಲಿ ಅಂತ. ಆ ಒಂದು ಆಶೀರ್ವಾದ ಇದ್ರೆ ಯಾವಾಗ ಒಂದಲ್ಲ ಒಂದ್ ದಿವಸ ಆಡ್ತೀನಿ. ಸೊ ಎಲ್ರಿಗೂ ಮನೋರಂಜನೆ ಕೊಟ್ಟೆ ಕೊಡ್ತೀನಿ. ಎಲ್ರಿಗೂ ತುಂಬಾ ಇಷ್ಟ ಆಗ್ತೀನಿ ಅಂತ ಹೇಳಕ್ ಇಷ್ಟ.